Hi guys, welcome back to my YouTube channel Kriti's Vlogs. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಅದು ಅಲ್ಲದೆ ಇವತ್ತು ಶಾಂತಮ್ಮ ಮಾಡ್ತಾ ಇರೋ ಒಂದು ರೆಸಿಪಿ, ಓಕೆನಾ? ಇದು ರೊಟ್ಟಿ ಜೊತೆ ಪಲ್ಯ ಥರ ತಿನ್ಬೋದು. ಏನು ಇವತ್ತು ಮಾಡ್ತಾ ಇರೋದು? ಬದನೆಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದು ಫುಲ್ ಡೆಡ್ ಈಸಿ. ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ಇದನ್ನು? 10 ನಿಮಿಷದಲ್ಲಿ ಮಾಡ್ಬೋದಂತೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಓಕೆನಾ? ಬಾಂಡೆಗೆ ಬದನೆಕಾಯಿ ಹಾಕಿ ಫಸ್ಟ್ ಇವಾಗ ಇದು ಸುಟ್ಟಂಗಾಗುತ್ತಲ್ಲ ಈ ಥರ ಮಾಡಬೇಕು. ಆಮೇಲೆ ಅದು ಮೆಣಸಿನ್ಕಾಯಿ ಹಾಕಿ ಇವಾಗ ಬಾಣಲಿನಲ್ಲಿ ಬದನೆಕಾಯಿ ಹಾಕಿದ್ದಾರೆ. ಬದನೆಕಾಯಿ ಮತ್ತು ಈಗ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಎರಡು ಹಾಕಿ ಒಂದು 5-10 ನಿಮಿಷನ 10 ನಿಮಿಷ ಇದು ಹಾಗೆ ಇರಲಿ. ಪಟ್ ಪಟ್ ಅವಾಗ ಓಪನ್ ಮಾಡಿ ಈ ಥರ ಅಂತ ಇರಬೇಕು. ಅದನ್ನು ಮಾಡಿ ಇಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ, ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದು ಅಲ್ಲದೆ ಈ ಥರ ನನ್ನ ಪಾತ್ರೆ ಯಾಕೆ ಇಟ್ಟಿರೋದು ಅಂದರೆ, ಬೇರೆ ಪಾತ್ರೆಗಳು ಇದೆ ಬಟ್ ಇದು ಬೇಗ ಹಾಳಾಗುತ್ತೆ. ಹಂಗಾಗಿ ಈ ಹಾಳಾಗಿರೋ ಪಾತ್ರೆ ಇಟ್ಟು ತೋರಿಸ್ತಾ ಇರೋದು ಗೈಸ್, ಆಯಿತಾ? ನಿಮ್ಮನೆಯಲ್ಲೂ ಯಾವ್ದಾದ್ರು ಒಂದು ಚೆನ್ನಾಗಿಲ್ದಿರೋ ಪಾತ್ರೆ ಇತ್ತು ಅಂದರೆ, ಈಗ ಫ್ರೈ ಮಾಡೋಕ್ಕೆ, ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಎಲ್ಲ ಮಾಡಿದ್ರೆ ಬೇಗ ಪಾತ್ರೆ ಹಾಳಾಗುತ್ತಲ್ವಾ? ಇದು ಅಷ್ಟೇ, ಇದು ಹಾಳಾಗುತ್ತೆ ಅಂತ ಈ ಥರ ಹಾಳಾಗಿರೋ ಪಾತ್ರೆನೇ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇರೋದು. ಅವಾಗವಾಗ ಈ ಥರ ಶೇಕ್ ಮಾಡ್ತಾ ಇರಬೇಕು. ಆವಾಗ ಒಂದೇ ಕಡೆ ಬೇಯಲ್ಲ, ಆಮೇಲೆ ಸಿಹಿಯದು ಹಂಗೆಲ್ಲ ಆಗಲ್ಲ. ಮತ್ತೆ ಕ್ಲೋಸ್ ಮಾಡಬೇಕು, ಮತ್ತೆ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ. ಇಷ್ಟು ಆಗಿದೆ, ಸಾಕು. ಈ ಗ್ಯಾಪ್ನಲ್ಲಿ ಅದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾಗೋಷ್ಟರಲ್ಲಿ ಇದಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ವಲ್ಲ ಅದನ್ನು ತೆಗೆದಿಟ್ಕೊಂಡಿರ್ತೀವಿ. ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಇದಿಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶರ್ನಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ಮೇಲ್ಗಡೆ ಫುಲ್ಲು ಸಿಪ್ಪೆನ ತೆಗಿಬೇಕು. ಎಲ್ಲ ತೆಗೆದು ಇಟ್ಕೊಳ್ಳಿ ಸೈಡಿಗೆ. ನಿಧಾನಕ್ಕೆ ಇದೇ ಥರ ಎಲ್ಲದನ್ನು ಇಷ್ಟರದ್ದು ಸಿಪ್ಪೆ ತೆಗೆದು ಇಟ್ಕೊಬೇಕು. ಈ ಥರ ಮಾಡಿ ಇದನ್ನು ಮತ್ತೆ ನೀಟಾಗಿ ಓಪನ್ ಮಾಡಿ ನೋಡಬೇಕು, ಒಳಗಡೆ ಏನಾದ್ರು ಹುಳ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಹಾರ್ಟ್ ಶೇಪಲ್ಲಿ ಬಂದ್ಬಿಟ್ಟಿದೆ. ಅದು ಕ್ಯೂಟಾಗಿ ಕಾಣ್ತಾ ಇದೆ. ಇದ್ಯಾವುದೋ ಬಂತು ಇಲ್ಲಿ ಪಕ್ಕಕ್ಕೆ. ಇದು ಕೂಡ ಇದೇ ಥರ ನೀಟಾಗಿ ಚೆಕ್ ಮಾಡ್ಕೊಬೇಕು. ಇದೇ ಥರ ಎಲ್ಲದನ್ನು ಬೇಗ ಬೇಗ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಗೊಂಬರ್ತೀನಿ. ಈಗ ಎಲ್ಲ ಬದನೆಕಾಯಿಯನ್ನು ಇದಕ್ಕೆ ಹಾಕ್ಕೊಂಡು ಈಗ ಮತ್ತೆ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಫೈನಲಾಗಿ ಇಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ. ಸೊ ಈಗ ಇದಕ್ಕೆ ಮೊಸರು ಹಾಕ್ಬಿಡೋದು. ಫುಲ್ಲು ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಇದೇ ಬದನೆಕಾಯಿ ಬಜ್ಜಿ. ಇದನ್ನು ರೊಟ್ಟಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ಪಲ್ಯ ಇದನ್ನ ಹಾಕಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕ್ಕೊಂಡು ತಿನ್ನೋದು. ತುಂಬ ಖಾರ ಇರಲ್ಲ. ಈರುಳ್ಳಿ ಇದಕ್ಕೆ ಈರುಳ್ಳಿ, ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದ್ರೆ ಬದನೆಕಾಯಿ ಬಜ್ಜಿ ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಈಗ ಬೇಗ ತಟ್ಟೆಗೆ ಸರ್ವ್ ಮಾಡೋಣ. ರೊಟ್ಟಿ ಜೊತೆ ಬದನೆಕಾಯಿ ಬಜ್ಜಿ. ಫೈನಲಿ ರೆಡಿ ಆಯಿತು. ಚಟ್ನಿ, ಪಲ್ಯ, ಕುಕುಂಬರ್, ಆನಿಯನ್ ಮತ್ತು ರೊಟ್ಟಿ. ಸೊ ಈಗ ಡಿನ್ನರ್ ಟೈಮ್ ಆಯಿತು. ಎಸ್, ಡಿನ್ನರಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಫುಲ್ಲು ನಮ್ಮದು ವರ್ಕ್ ಕಂಪ್ಲೀಟ್ ಆಯಿತು.
ಆ್ಯಂಡ್ ಒಂದು ರೆಸಿಪಿ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you on the next vlog. Thank you for watching. Lots of love. Bye bye. ಹೇಳಿ ಬಾಯ್ ಅಂತ. Bye bye.